6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 12 ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಪ್ರಶ್ನೋತ್ತರ. ಮೌರ್ಯರ ರಾಜಮನೆತನ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಸ್. ಉತ್ತರ ಮೆಗಸ್ತನೀಸ್. 2. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಡ್ಯಾಸ್. ಉತ್ತರ ಅಶೋಕ್. 3. ನಮ್ಮ ರಾಷ್ಟ್ರದ ಲಾಂಛನ ಡ್ಯಾಸ್. ಉತ್ತರ 4 ಮುಖದ ಸಿಂಹ. 4. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ. ಉತ್ತರ ಶಕ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು? ಉತ್ತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 2. ಮೌರ್ಯರ ರಾಜಧಾನಿ ಯಾವುದು? ಉತ್ತರ ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಪ್ರಶ್ನೆ 3. ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಉತ್ತರ ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. ಪ್ರಶ್ನೆ 4. ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರೇನು? ಉತ್ತರ ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ. ಪ್ರಶ್ನೆ 5. ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ಉತ್ತರ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ರಕ್ಷಣೆ ಕಾರ್ಯ ಮಾಡುತ್ತಿದ್ದರು. ಪ್ರಶ್ನೆ 6. ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಉತ್ತರ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1. ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ. ಉತ್ತರ ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. 1,00,000 ಜನ ಗಾಯಗೊಂಡರು. 1,500,000 ಶತ್ರು ಸೈನಿಕರು ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನಕಲಕಿದವು. ಮನನೊಂದ ಅಶೋಕನು ಯುದ್ಧ ಮಾಡದಿರಲು ನಿರ್ಧರಿಸಿದನು. ಈ ರೀತಿ ಪರಿವರ್ತನೆಗೊಂಡ ಜಗತ್ತಿನ ಏಕೈಕ ಅರಸ ಅಶೋಕ. ಅಶೋಕನು ಧರ್ಮ ಮಾರ್ಗವನ್ನು ಹಿಡಿದು ಮಹಾಶಯನೆನಿಸಿಕೊಂಡ. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಅಶೋಕ ದೇವನಂಪ್ರಿಯ. 2. ಕನಿಷ್ಕ ಕನಿಷ್ಕಪುರ. 3. ಅಶ್ವಘೋಷ ಬುದ್ಧಚರಿತ. 4. ಗಾಂಧಾರ ಕಲಾ ಕೇಂದ್ರ. ರಾಜಮನೆತನ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ರಾಜಧಾನಿ ಡ್ಯಾಶ್. ಉತ್ತರ ಪಾಟಲಿಪುತ್ರ. 2. ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಡ್ಯಾಶ್. ಉತ್ತರ ಸಮುದ್ರಗುಪ್ತ. 3. ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್. ಉತ್ತರ ವಿಶಾಖದತ್ತ. 4. ಕವಿಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಡ್ಯಾಶ್. ಉತ್ತರ ಕಾಳಿದಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಉತ್ತರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ. ಪ್ರಶ್ನೆ 2. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು? ಉತ್ತರ ಗುಪ್ತ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಪಾಹಿಯಾನ್. ಪ್ರಶ್ನೆ 3. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಉತ್ತರ ಕಾಳಿದಾಸನು ರಚಿಸಿದ ನಾಟಕ ಅಭಿಜ್ಞಾನ ಶಾಕುಂತಲಂ. ಪ್ರಶ್ನೆ 4. ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಉತ್ತರ ಮೃಚ್ಛಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ. ಪ್ರಶ್ನೆ 5. ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಉತ್ತರ ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ. ಪ್ರಶ್ನೆ 6. ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು? ಉತ್ತರ ಗುಪ್ತ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಆರ್ಯಭಟ. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1. ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ. ಉತ್ತರ ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು. ದಕ್ಷಿಣ ಭಾರತದ 12 ಮಂದಿ ರಾಜರನ್ನು ಸೋಲಿಸಿದನು. ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು. ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು. ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು. ಪ್ರಶ್ನೆ 2. ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ. ಉತ್ತರ ಗುಪ್ತ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಅಭಿಜ್ಞಾನ ಶಾಕುಂತಲಂ ಶ್ರೇಷ್ಠ ನಾಟಕ ರಚಿಸಿದನು. ಗುಪ್ತರ ಕಾಲದಲ್ಲಿ ಸಂಸ್ಕೃತ ನಾಟಕಗಳು ಹುಟ್ಟಿಕೊಂಡವು. ಶೂದ್ರಕನು ಮೃಚ್ಛಕಟಿಕ ನಾಟಕವನ್ನು ರಚಿಸಿದನು. ವಿಶಾಖದತ್ತನು ಮುದ್ರರಾಕ್ಷಕ ನಾಟಕ ರಚಿಸಿದನು. ವಿಷ್ಣು ಶರ್ಮನು ಪಂಚತಂತ್ರ ಕಥಾ ಸಂಗ್ರಹ ರಚಿಸಿದನು. ಅಮರಸಿಂಹನು ಅಮರಕೋಶ ಕೃತಿ ರಚಿಸಿದನು. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ. ಹೊಂದಿಸಿ ಬರೆಯಲಾಗಿದೆ. 1. ಕವಿರಾಜ ಸಮುದ್ರಗುಪ್ತ. 2. ವಿಕ್ರಮಾದಿತ್ಯ. 2ನೇಯ ಚಂದ್ರಗುಪ್ತ. 3. ಪಾಹಿಯಾನ್.
ಕೋ ಕೋ ಕಿ. 4 ಮೆಹರೌಲಿ ಕಬ್ಬಿಣದ ಕಂಬ. 5 ವರಾಹ ಮಿಹಿರ ಖಗೋಳ ಶಾಸ್ತ್ರಜ್ಞ. ವರ್ಧನರ ರಾಜಮನೆತನ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1 ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಸ್. ಉತ್ತರ ಹುಯಸ್ತಾಂಗ್. 2 ಹುಯಸ್ತಾಂಗನ ಪ್ರವಾಸ ಕಥನದ ಹೆಸರು ಡ್ಯಾಸ್. ಉತ್ತರ ಸಿಯುಕಿ. 3 ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಸ್ ರಾಜ್ಯದಲ್ಲಿದೆ. ಉತ್ತರ ಬಿಹಾರ. 4 ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಡ್ಯಾಸ್. ಉತ್ತರ ಇಮ್ಮಡಿ ಪುಲಕೇಶಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1 ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ. ಉತ್ತರ ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ. ಪ್ರಶ್ನೆ 2 ಹರ್ಷವರ್ಧನನ ರಾಜಧಾನಿ ಯಾವುದು. ಉತ್ತರ ಹರ್ಷವರ್ಧನನ ರಾಜಧಾನಿ ಕನೌಜ್. ಪ್ರಶ್ನೆ 3 ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು. ಉತ್ತರ ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಭಟ್ಟನು ರಚಿಸಿದನು. ಪ್ರಶ್ನೆ 4 ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ. ಉತ್ತರ ಹರ್ಷವರ್ಧನನು ರಚಿಸಿದ ನಾಟಕಗಳು ಪ್ರಿಯದರ್ಶಿಕ, ರತ್ನಾವಳಿ, ನಾಗನಂದ. ಪ್ರಶ್ನೆ 5 ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ. ಉತ್ತರ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ. ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಬಿಹಾರ ರಾಜ್ಯದಲ್ಲಿದೆ. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ರಾಜಮನೆತನ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1 ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಡ್ಯಾಸ್. ಉತ್ತರ ಲಲಿತಾದಿತ್ಯ. 2 ಗೀತ ಗೋವಿಂದ ಕೃತಿ ಬರೆದ ಕವಿ ಡ್ಯಾಸ್. ಉತ್ತರ ಜಯದೇವ. 3 ಅಹೋಂ ಸಾಮ್ರಾಜ್ಯವು ಡ್ಯಾಸ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು. ಉತ್ತರ ಅಸ್ಸಾಂ. 4 ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಡ್ಯಾಸ್. ಉತ್ತರ ಸುಲೇಮಾನ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1 ರಜಪೂತರ ಗುಣಧರ್ಮಗಳು ಯಾವುವು. ಉತ್ತರ ರಜಪೂತರ ಗುಣಧರ್ಮಗಳು ಗೋವುಗಳ ರಕ್ಷಣೆ, ಅನಾಥರ ರಕ್ಷಣೆ, ದುರ್ಬಲರ ರಕ್ಷಣೆ, ಸ್ತ್ರೀಯರ ರಕ್ಷಣೆ, ಶರಣಾಗತರ ರಕ್ಷಣೆ, ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಮಾಡಿ ಸ್ಫೂರ್ತಿ ಪಡೆದುಕೊಳ್ಳುವುದು. ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು. ಜೋಹಾರ್ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಪ್ರಶ್ನೆ 2 ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ. ಅವು ಎಲ್ಲಿವೆ. ಉತ್ತರ ರಜಪೂತರ ಪ್ರಸಿದ್ಧ ವಾಸ್ತುಶಿಲ್ಪಗಳು ಮತ್ತು ಅವುಗಳಿರುವ ಸ್ಥಳಗಳು ಖಂಡ್ವರಾಯ ಮಹಾದೇವ ಮಂದಿರ, ಖಜುರಾಹೋ ಮಧ್ಯಪ್ರದೇಶ. 2 ಸೂರ್ಯ ದೇವಾಲಯ, ಕೊನಾರ್ಕ್ ಒಡಿಶಾ. 3 ಲಿಂಗರಾಜ ದೇವಾಲಯ, ಭುವನೇಶ್ವರ ಮಧ್ಯಪ್ರದೇಶ. ಪ್ರಶ್ನೆ 3 ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ ಪೃಥ್ವಿರಾಜ್ ಚೌಹಾಣ್ ಚೌಹಾಣರಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣನು ಪ್ರಸಿದ್ಧ ಅರಸು. ಪೃಥ್ವಿರಾಜನು ಮಹಮ್ಮದ್ ಗೋರಿಯ ಆಕ್ರಮಣಗಳನ್ನು ವಿರೋಧಿಸಿದನು. ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು. ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ಮಾಡಿದನು. ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಸೋಲಾಯಿತು. ಮಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಕೊಲ್ಲಿಸಿದನು. ಪ್ರಶ್ನೆ 4 ಬೊಪ್ಪರಾವಲ್ ಎಂದರೆ ಯಾರು. ಉತ್ತರ ಬೊಪ್ಪರಾವಲ್ ಎಂದರೆ ಗುಹಿಲರ ದೊರೆ ಕೊಮ್ಮಣ. ಪ್ರಶ್ನೆ 5 ರಾಣಾ ಸಂಗ್ರಾಮ ಸಿಂಗನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ ರಾಣಾ ಸಂಗ್ರಾಮ ಸಿಂಹನು ಗುಹಿಲರ ವಂಶದ ಖ್ಯಾತ ದೊರೆ. 100 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 9 ಗಾಯಗಳ ಕಲೆಗಳಿದ್ದವು. ಇವನು ದೆಹಲಿ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು. ಪ್ರಶ್ನೆ 6 ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು. ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು.